ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ರಾಯಚೂರಿನಲ್ಲಿ ಶಾಸಕರ ಕಾರ್ಯಾಲಯದಲ್ಲೇ ರೈತರ ಬೆಳೆ ಅಭಿವೃದ್ಧಿಗೆ ಪಂಪ್ ಸೆಟ್ ಮೋಟಾರ್ ವಿತರಣೆ. ಶಾಸಕ ಬಸನಗೌಡ ದದ್ದಲ್. ಶಾಸಕರ ಕಾರ್ಯಾಲಯದಲ್ಲಿ ರೈತರ ಬೆಳೆ ಅಭಿವೃದ್ಧಿಗೆ ಪೈಪ್ ಪಂಪ್ ಸೆಟ್ ಮೋಟಾರ್ ವಿತರಣೆ. ಶಾಸಕ ಬಸನಗೌಡ ದದ್ದಲ್. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಮತ್ತು ಆದಿಜಂಬವ ಅಭಿವೃದ್ಧಿ ನಿಗಮ ರೈತ ಫಲಾನುಭವಿಗಳಿಗೆ ಪೂರಕ ಸಾಮಗ್ರಿಗಳನ್ನು ರೈತರಿಗೆ ನೀಡಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಭಾಗದಲ್ಲಿ ಕೊನೆ ಭಾಗದ ನೀರಾವರಿ ಯೋಜನೆಯನ್ನು ಹೊಂದಿದ್ದು 2 ನದಿ ಮತ್ತು ಕಾಲುವೆಗಳನ್ನು ಹೊಂದಿದ್ದರೂ ಇಲ್ಲಿನ ರೈತರ ಕೃಷಿ ಮಾಡಲು ನೀರು ಸರಿಯಾಗಿ ದೊರೆಯುವುದಿಲ್ಲ. ಆದ್ದರಿಂದ ರೈತರಿಗೆ ಪಂಪ್ ಸೆಟ್ ವಿತರಣೆ ಮಾಡಲಾಯಿತು. ಇದರಿಂದ ರೈತರು ಉತ್ತಮ ಕೃಷಿಯಲ್ಲಿ ತೊಡಗಬಹುದು ಎಂದು ಫಲಾನುಭವಿಗಳಿಗೆ ತಿಳಿಸಿದರು. ವರದಿಗಾರರು ಗಾರಲದಿನ್ನಿ ವೀರನಗೌಡ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರದಲ್ಲಿ ಇವತ್ತೇನು ಆದಿಕವಿ ಮಹರ್ಷಿ ವಾಲ್ಮೀಕಿ ನಿಗಮದ ವತಿಯಿಂದ ಸುಮಾರು ಇವತ್ತು 56 ಫಲಾನುಭವಿಗಳಿಗೆ ಇವತ್ತು ಪಂಪು ಮತ್ತು ಮೋಟರನ್ನು ಇವತ್ತು ಕೊಡುವಂಥ ಕೆಲಸವನ್ನು ವಿತರಣೆ ಮಾಡುವಂಥ ಕಾರ್ಯವನ್ನು ನನ್ನ ಕಾರ್ಯಾಲಯದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಈಗಾಗಲೇ ಬೋರ್ವೆಲ್ಗಳನ್ನು ಕೊರೆದು ಅವರಿಗೆ ನೀರನ್ನು ಬಿದ್ದ ನಂತರ ಈಗ ಸಿದ್ದರಾಮಯ್ಯ ನೇತೃತ್ವದ ವಚನಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿದ್ದೇವೆ ಎಂದು ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ಚಿತ್ರದುರ್ಗ ಸಿದ್ದರಾಮಯ್ಯ ನೇತೃತ್ವದ ವಚನಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿದ್ದೇವೆ ಎಂದು ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಅವರು ಮಾತನಾಡಿದ್ದು, ದಲಿತರಿಗೆ ಎಸ್ಸಿ ಜನಾಂಗದವರಿಗೆ ಮೀಸಲಾತಿ ವಿಚಾರದಲ್ಲಿ ಮೋಸ ಮಾಡುತ್ತಿದ್ದು, ಈ ಕುರಿತು ಹೋರಾಟ ಮಾಡಲು ಪೂರ್ವಭಾವಿ ಸಭೆ ಕರೆಯಲಾಗಿದೆ. 31 ಜಿಲ್ಲೆಯಿಂದ ಬಂದಂತಹ ಪ್ರಮುಖರ ಜೊತೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಎಂದು ಚರ್ಚೆ ಮಾಡಲಿದ್ದೇವೆ. ಸಭೆಯಲ್ಲಿ ನಿರ್ಣಯ ಮಂಡನೆ ಮಾಡಿ ಹೋರಾಟದ ಕುರಿತು ನಿರ್ಣಯಕ್ಕೆ ಬರುತ್ತೇವೆ. ಇಡೀ ರಾಜ್ಯದಿಂದ ಎಸ್ಸಿ ಜನಾಂಗದ ಸಂಸದರು, ಸಚಿವರು, ಶಾಸಕರು, ಪದಾಧಿಕಾರಿಗಳು ಬಂದಿದ್ದು ಪೂರ್ವಭಾವಿ ಸಭೆಯಲ್ಲಿ ಹೋರಾಟದ ಬಗ್ಗೆ ಚರ್ಚೆ ಮಾಡುವುದಾಗಿ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ಮತ್ತು ವಚನಭ್ರಷ್ಟ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ದಲಿತರಿಗೆ, ಎಸ್ಸಿ ಜನಾಂಗದವರು ಮೀಸಲಾತಿ ವಿಷಯದಲ್ಲಿ ಮೋಸ ಮಾಡಿದ್ದರಿಂದ ಹೋರಾಟದ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಸಭೆಯಲ್ಲಿ ಚರ್ಚೆ ಮಾಡಿ 31 ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಸ್ಸಿ ಜನಾಂಗದ ಗಣ್ಯರ ಜೊತೆಯಲ್ಲಿ, ಪ್ರಮುಖರ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ಈ ಸರ್ಕಾರದ ವಿರುದ್ಧ ಅನ್ನೋದ್ರ ಬಗ್ಗೆ ಚರ್ಚಿಸಲಿಕ್ಕೆ ಚಿತ್ರದುರ್ಗ ಜಿಲ್ಲೆಯಲ್ಲೇ ಇಡೀ ರಾಜ್ಯದ ಅಂಬೇಡ್ಕರ್ ಭವನಗಳು ಅಧ್ಯಯನ ಕೇಂದ್ರವಾಗಲಿದೆ ಎಂದು ಚಾಮರಾಜನಗರದಲ್ಲಿ ಜ್ಞಾನ ಪ್ರಕಾಶ ಸ್ವಾಮೀಜಿ ಹೇಳಿಕೆಯನ್ನ ನೀಡಿದ್ದಾರೆ. ಅಂಬೇಡ್ಕರ್ ಭವನಗಳು ಅಧ್ಯಯನ ಕೇಂದ್ರಗಳಾಗಲಿ. ಜ್ಞಾನಪ್ರಕಾಶ್ ಸ್ವಾಮೀಜಿ. ಭೋಗಾಪುರದಲ್ಲಿ ನೂತನ ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನೆ. ಚಾಮರಾಜನಗರ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನಗಳನ್ನು ಅಧ್ಯಯನ ಕೇಂದ್ರಗಳಾಗಿ ಮಾಡಲೇಬೇಕು ಎಂದು ಮೈಸೂರಿನ ಉರುಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿ ಹೇಳಿದರು. ತಾಲೂಕಿನ ಭೋಗಾಪುರ ಗ್ರಾಮದಲ್ಲಿ ನಡೆದ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಮಾತನಾಡಿದರು. ಅಂಬೇಡ್ಕರ್ ಸಮುದಾಯ ಭವನಗಳನ್ನು ತಾಲೂಕು ಹೋಬಳಿ ಗ್ರಾಮಗಳಲ್ಲಿ ಕಟ್ಟಿ ನಿಲ್ಲಿಸಿ ಅವುಗಳಿಗೆ ಧೂಳು ಹಿಡಿದುಕೊಂಡು ಫ್ಯಾನ್ಗಳು ಮುರಿದು ಬಿದ್ದು ಹೋಗಿದ್ದು, ಕಿಟಕಿ ಬಾಗಿಲುಗಳು ಹಾಳಾಗಿವೆ ಎಂದರು. ಅಂಬೇಡ್ಕರ್ ಎಂದರೆ ಭಾಷಣವಲ್ಲ, ತ್ಯಾಗ. ನಿಮ್ಮ ಮಕ್ಕಳು IAS, IPS, KAS ಮಾಡಿದಾಗ ಮಾತ್ರ ಅಂಬೇಡ್ಕರ್ ಜೀವಂತವಾಗಿರುತ್ತಾರೆ. ಅವರು ಭಾಷಣ ಪ್ರತಿಮೆಯಲ್ಲ, ಅವರು ಬರವಣಿಗೆ ಪುಸ್ತಕದಲ್ಲಿ ಇದ್ದಾರೆ. ಹಾಗಾಗಿ ಮಕ್ಕಳ ಕೈಯಲ್ಲಿ ಅಂಬೇಡ್ಕರ್ ಪುಸ್ತಕ ಕೊಟ್ಟು ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಓದಿಸಿದರೆ ಮುಂದಿನ ದಿನಗಳಲ್ಲಿ ಅದ್ಭುತವಾದ ಕ್ರಾಂತಿ ಮಾಡುತ್ತಾರೆ. ಈ ಕೆಲಸವನ್ನ ನೀವು ಮಾಡುವ ಮೂಲಕ ಅಂಬೇಡ್ಕರ್ ಕನಸು ನನಸು ಮಾಡಬೇಕು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಸಿ ಪುಟ್ಟರಂಗಶೆಟ್ಟಿ ಮಾತನಾಡಿ, ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸರ್ವರಿಗೂ ಮೀಸಲಾತಿ ಕೊಟ್ಟಿದ್ದಾರೆ. ಅವರ ಮೀಸಲಾತಿ ಋಣದಿಂದ ನಾನು 4 ಬಾರಿ ಶಾಸಕರಾಗಲು ಸಾಧ್ಯವಾಯಿತು. ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಹೋಗೋಣ ಎಂದರು.
ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿ, ಅಂಬೇಡ್ಕರ್ ಸಮುದಾಯ ಭವನಗಳು ಜೂಜು ಕೇಂದ್ರಗಳಾಗುತ್ತಿದೆ. ಅದರ ಬಗ್ಗೆ ಗ್ರಾಮದ ಯಜಮಾನರುಗಳು ಗಮನ ಹರಿಸಬೇಕು. ಸಮುದಾಯ ಭವನ ಒಳ್ಳೆಯ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಭೋಗಾಪುರ ವಸತಿಯುಕ್ತ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಪಿ ದೇವರಾಜು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್.ವಿ. ಚಂದ್ರು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಆರ್. ಮಹದೇವು, ಫಸ್ಟ್ ರೇ ಶಾಂತಿಕುಮಾರಿ, ದೀಪಾ ಅಕಾಡೆಮಿ ರವಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ನಾಗೇಂದ್ರ, ಪಿಡಿಒ ಮಾನಸ, ಕುದೇರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಈಶ್ವರ್, ಮುಖಂಡ ಮಹೇಶ್ ಕುದರ್, ಯಜಮಾನರಾದ ಮಹಾಲಿಂಗು, ಶ್ರೀಧರ್, ಮಲ್ಲಿಕಾರ್ಜುನ, ಮುಖಂಡರಾದ ಗುರುಲಿಂಗಯ್ಯ, ಶಿವಮಲ್ಲಯ್ಯ, ರವಿ, ಚನ್ನಕೇಶ್ವ, ಪ್ರಕಾಶ್, ಕೆಂಪುರಾಜು, ದರ್ಶನ್, ಸಚಿನ್, ಜಯರಾಮ್, ರಾಜೇಶ್, ಮೋಹನ್ ಹಾಗೂ ಗ್ರಾಮದ ಎಲ್ಲ ಕೋಮಿನ ಯಜಮಾನರು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ 4, ಚಾಮರಾಜನಗರ. 1 ಲಕ್ಷ ಹಾಕ್ಬಿಟ್ಟವ್ರೆ. ಅಂಬೇಡ್ಕರ್ ಅಂದ್ರೆ ಭಾಷಣ ಅಲ್ಲ ಸ್ವಾಮಿ, ಅಂಬೇಡ್ಕರ್ ಅಂದ್ರೆ ತ್ಯಾಗ, ಅಂಬೇಡ್ಕರ್ ಅಂದ್ರೆ ಡೆಡಿಕೇಶನ್, ಅಂಬೇಡ್ಕರ್ ಅಂದ್ರೆ ಒಂದಿಷ್ಟು ತ್ಯಾಗ ಮಾಡ್ಬೇಕು ನಾವು. 40 ಲಕ್ಷ ಸರ್ಕಾರನ ನಂಬಲೇ ಇಲ್ಲ ಅವರು, ಬರೀ ಕಸ ಹೊಡೆಯರೆ 1 ಲಕ್ಷ ಹಾಕಿ ಅವನ್ನ ಇವಾಗ ಯುಕೆಗೆ ಕಳಿಸಿದ್ರು. ಮೊನ್ನೆ ನಾನು ಹೋಗಿದ್ದೆ, ಇಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಇನ್ನೊಬ್ಬ ಹುಡುಗ ಪೌರ ಕಾರ್ಮಿಕ ಹುಡುಗ, ಅವನು ಕೋರಮಂಗಲದಲ್ಲಿ, ಅವನಿಗೆ ಸನ್ಮಾನ ಮಾಡಿದೆ. ಅವ ಎಂತವನು ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ನಲ್ಲಿ ಚೀಫ್ ಆಫೀಸರ್ ಯಾರು ಅಂದ್ರೆ ಕೋರಮಂಗಲದ ಕಸ ಹೊಡಿತಕ್ಕಂತ ಒಂದು ಮಗ ಮೋಹನ್, ಡಿವಿಷನಲ್ ಚೀಫ್ ಆಫೀಸರ್. ಅವ್ರಿಗೆ ಸನ್ಮಾನ ಮಾಡಿ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಕಸ ಹೊಡಿತಕ್ಕಂಥವ್ರು ಕೊಳಕ್ನಲ್ಲಿ ಸ್ಲಮ್ ಅಲ್ಲಿ ಇರ್ತಕ್ಕಂಥ ಮಕ್ಕಳು ಇವತ್ತು ಯುಕೆಗೆ ಹೋಗ್ತಾರೆ ಅಂದ್ರೆ, ಭೋಗಾಪುರದ ಮಕ್ಕಳು CC ರೋಡ್ ಇದೆ, ಟಾರ್ ರೋಡ್ ಇದೆ, ಹಂಚಿನ ಮನೆಗಳವೆ, ಫಸ್ಟ್ ಕ್ಲಾಸ್ ಆಗಿದ್ದೀರಿ. ನೀವೆಲ್ಲ ಹೋಗ್ಬೇಕು, ನೀವೆಲ್ಲ ಹೋಗ್ಬೇಕು, ನೀವೆಲ್ಲ ಹೋಗ್ಬೇಕು. ಅದಕ್ಕೆ ದಯಮಾಡಿ ಅಂಬೇಡ್ಕರ್ ಭವನಗಳನ್ನ ನೀವು ಅಧ್ಯಯನ ಕೇಂದ್ರಗಳನ್ನಾಗಿ ಮಾಡಲೇಬೇಕು. ಇಲ್ಲ ಅಂದ್ರೆ ಮಾತ್ರ ನಿಮ್ ಗ್ರಾಮಕ್ಕೆ ಯಾವ ಕಾರಣಕ್ಕೂ ಬರೋಲ್ಲ ನಾವು. ಯಾಕೆಂದ್ರೆ ಅಂಬೇಡ್ಕರ್ ಭವನಗಳು ಕಟ್ಟಿ ತಾಲೂಕು ಹೋಬಳಿ ಊರುಗಳಲ್ಲಿ ಕಟ್ಟಿ ನಿಲ್ಲಿಸಿ ಅವಕ್ಕೆ ಧೂಳು ಹಿಡ್ಕೊಂಡು ಫ್ಯಾನ್ಗಳು ಮುರಿದು ಬಿದ್ದೋಗಿ ಕಿಟಕಿ ಬಾಗ್ಲ ಕಿತ್ಕೊಂಡೋಗಿ ಏನ್ರಿ ಇದ್ರ ಸ್ಥಿತಿಗತಿಗಳು ಅಂಬೇಡ್ಕರ್ ಭವನಗಳು. ಅದಕ್ಕೆ ಬಾಬಾ ಸಾಹೇಬ್ರ ಬಗ್ಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಕ್ಕಂಥ ಒಬ್ಬ ದೊಡ್ಡ ಗವರ್ನರ್ ಜನರಲ್, ಲಾಸ್ಟ್ ಗವರ್ನರ್ ಜನರಲ್ ಏನ್ ಬರೀತಾನೆ ಅಂದ್ರೆ, ಭಾರತದ ರಾಜ ಮಹಾರಾಜರು ಭಾರತದ ಚರಿತ್ರೆಯನ್ನು ಬದಲಾಯಿಸಲಿಕ್ಕೆ ಈಟಿ, ಬರ್ಜಿ, ಮಚ್ಚು, ಕೊಡ್ಲಿ ಹಿಡ್ಕೊಂಡ್ರು, ಈ ದೇಶ ಬದಲಾಗ್ಲಿಲ್ಲ. ಆದ್ರೆ ಕೇವಲ ಪೆನ್ನಿನ ಮುಖಾಂತರವಾಗಿ ಇಡೀ ಭಾರತ ದೇಶದ ಚರಿತ್ರೆಯನ್ನೇ ಬದಲು ಮಾಡಿದ ಮಹಾನಾಯಕ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ಬರೀತಾರೆ. ಭೋಗಾಪುರದ ಚರಿತ್ರೆ ಬದಲಾಗೋದು ಈಟಿ, ಬರ್ಜಿ, ಕತ್ತಿಗಳಿಂದಲ್ಲ, ಭೋಗಾಪುರದ ಚರಿತ್ರೆ ಬದಲಾಗೋದು ಪೆನ್ನಿನ ಮುಖಾಂತರವಾಗಿ. ನಿಮ್ಮ ಮಕ್ಕಳ ಕೈಯಲ್ಲಿ ಪೆನ್ ಕೊಟ್ರೆ ಅವರು ಭೋಗಾಪುರದ ಚರಿತ್ರೆಯನ್ನೇ ಬದಲು ಮಾಡಿಬಿಡ್ತಾರೆ. ಇದಾಗಬೇಕು. ಸಂತೆಮರಳ್ಳಿ ಭಾಗ, ಕುದೇರು ಭಾಗ, ಕೆಂಪನಪುರದ ಭಾಗ, ಈ ಭಾಗ ಕೆಸ್ತೂರು, ಹೊನ್ನೂರು, ದುಗ್ಗಟ್ಟಿ, ಯಳಂದೂರು, ಮಾಂಬಳಿ ಎಲ್ಲ ಒಂದು ಕಡೆಯಿಂದ ಪಟ್ಟಿ ಇದೆ ನನ್ನ ಹತ್ರ. ಯಾರು ಓದ್ತಾ ಇಲ್ಲ ಸ್ವಾಮಿ, ಯಾರು ಹೈಯರ್ ಸ್ಟಡಿ ಇಲ್ಲ. 7,029 ಹಳ್ಳಿಗಳಲ್ಲಿ ಊತ ಹಾಕ್ಲಿಕ್ಕೆ ಜಾಗ ಇಲ್ಲ, ಮಸಾಣ ಇಲ್ಲ ದಲಿತರಿಗೆ. 7,029 ಇವತ್ತಿನ ರಿಪೋರ್ಟ್ ಅದು, ಇವತ್ತಿನ ಅಂಕಿ ಅಂಶ. ದಲಿತರ ಸತ್ರ ಊತ ಹಾಕಕ್ ಜಾಗ ಇಲ್ಲ 7,029 ಗ್ರಾಮದಲ್ಲಿ. SLC PUC ಎಕ್ಸಾಮ್ಗೆ ಡ್ರಾಪ್ ಔಟ್ ಆಗಿರೋ ಎಷ್ಟು ಜನ ಚಾಮರಾಜನಗರ ಜಿಲ್ಲೆ ಒಳಗಡೆ, ಅವರೆಲ್ಲ ಈಗ ಏನ್ ಮಾಡ್ತಾರೆ ಅಂತ ನಾನು ಡಿಸ್ಕಸ್ ಮಾಡಿದೆ. ಛತ್ರದಲ್ಲಿ ಎಲೆ ಹಾಕಕ್ ಹೋಗ್ತಾ ಇದ್ದಾರೆ, ಚೌಲ್ಟ್ರಿಗಳಲ್ಲಿ ಅಡಿಗೆ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ SLC PUC ಅವರು. ಯಾಕೆ ಹಿಂಗ್ ಹೋಗ್ತಿದ್ದಾರೆ? ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ಪುಟ್ಟರಂಗ ಶೆಟ್ಟರು ಹಿರಿಯ ಶಾಸಕರು, ಆರ್ ಕೃಷ್ಣಮೂರ್ತಿ ಅವರು ಹಿರಿಯ ಶಾಸಕರು. ಒಳ ಮೀಸಲಾತಿ ಕೊಟ್ಟು ವಾಪಸ್ ಕಿತ್ತುಕೊಂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಿತ್ರದುರ್ಗದಲ್ಲಿ ದಲಿತ ಸಮುದಾಯಗಳಿಂದ ಆಕ್ರೋಶ. ಚಿತ್ರದುರ್ಗ
ಒಳ ಮೀಸಲಾತಿ ಕೊಟ್ಟು ವಾಪಸ್ ಕಿತ್ತುಕೊಂಡ ಸರ್ಕಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಲಿತ ಸಮುದಾಯಗಳಿಂದ ಆಕ್ರೋಶ. ಪರಿಶಿಷ್ಟ ಸಮುದಾಯಗಳ ಧ್ವನಿಯಾಗಿ ನಿಲ್ಲಲು ಮುಂದಾದ ಬಿಜೆಪಿ. ಚಿತ್ರದುರ್ಗದಲ್ಲಿ ಬೃಹತ್ ಜನಾಂದೋಲನ ರೂಪಿಸಲು ತಯಾರಿ. ಮಹತ್ವದ ಸಭೆ ಆಯೋಜನೆ. ಒಳ ಮೀಸಲಾತಿ ಹೆಚ್ಚಿಸಿ ಅನುಷ್ಠಾನಕ್ಕೆ ತರುವಂತೆ ಆಗ್ರಹಿಸಿ ಐತಿಹಾಸಿಕ ಹೋರಾಟದ ಪೂರ್ವಭಾವಿಯಾಗಿ ರಾಜ್ಯಮಟ್ಟದ ಸಭೆ. ಚಿತ್ರದುರ್ಗ ನಗರದ ವಾಲ್ಮೀಕಿ ಭವನದಲ್ಲಿ ಸಭೆ. ಬೀದರ್ನಿಂದ ಚಾಮರಾಜನಗರವರೆಗಿನ ಬಿಜೆಪಿ ಶಾಸಕರು, ಮಾಜಿ ಸಚಿವರು, ಸಂಸದರು, ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗಿ. ಸಂಸದ ಗೋವಿಂದ ಕಾರಜೋಳ, ಮಾಜಿ ಸಚಿವ ಎ ನಾರಾಯಣಸ್ವಾಮಿ, ಶಾಸಕರಾದ ಎನ್ ಮಹೇಶ್, ರಾಜುಗೌಡ, ಎಂ ಚಂದ್ರಪ್ಪ, ಮಾಜಿ ಸಚಿವ ಶ್ರೀರಾಮುಲು ಭಾಗಿ. ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲು ದಿನಾಂಕ ನಿಗದಿ ಮಾಡಲಿರೋ ಸಮುದಾಯದ ನಾಯಕರು. ಎಸ್ಸಿ ಸಮುದಾಯಕ್ಕೆ 15ರಿಂದ 17%, ಎಸ್ಟಿ ಸಮುದಾಯಕ್ಕೆ 3ರಿಂದ 7% ಮೀಸಲಾತಿ ವಾಪಸ್ ತರಬೇಕು. ನೇಮಕಾತಿ ಮಾಡುವಾಗ 56% ಅಡಿಯಲ್ಲಿ ನೇಮಕಾತಿ ಮಾಡಬೇಕು. ಒಳ ಮೀಸಲಾತಿ ಹೆಚ್ಚಿಸಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಹೈಕೋರ್ಟ್ನಲ್ಲಿ ಸೂಕ್ತ ರೀತಿಯಲ್ಲಿ ವಾದ ಮಾಡಿ ಮೀಸಲಾತಿ ಹೆಚ್ಚಿಸುವ ಕೆಲಸ ಮಾಡಬೇಕು. ಪರಿಶಿಷ್ಟ ಜಾತಿಯ 101 ಸಮುದಾಯಗಳಿಗೆ ಒಳ ಮೀಸಲಾತಿ ಸರಿಯಾಗಿ ಹಂಚಿಕೆ ಮಾಡುವಂತೆ ಆಗ್ರಹ. ಸರ್ಕಾರಕ್ಕೆ ಗಡುವು ನೀಡಲಿರುವ ಸಮುದಾಯದ ನಾಯಕರು ಹಾಗೂ ವಿಪಕ್ಷಗಳು. ವರದಿ ಹರೀಶ್ ನಾಯಕನಹಟ್ಟಿ. ಏನು ಬಜೆಟ್ ಅನ್ನು ಮಂಡಿಸಿದನೋ ಇವತ್ತು ಇಡೀ ರಾಜ್ಯದ ಜನರಿಗೆ ಒಂದು ಸಾಲದ ಮೂಟೆಯನ್ನು ಕೂಡ ಕೊಟ್ಟು ಹೋಗಿದೆ. ನಾನು ಕೂಡ ಅನೇಕ ಮಂದಿ ಮುಖ್ಯಮಂತ್ರಿಗಳನ್ನು ನಾವು ನೋಡಿದ್ದೇವೆ. ನೋಡಿದಂಥ ಟೈಮಲ್ಲಿ ಅನೇಕ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯರ ಹಾದಿ ಹಿಡ್ಕೊಂಡು ಅನೇಕರು ಕೂಡ ಒಳ್ಳೆ ಜನಪರವಾದಂಥ ಬಜೆಟನ್ನು ಕೂಡ ಕೊಟ್ಟಿದ್ದರು. ಈ ಮುಖ್ಯಮಂತ್ರಿಗಳು ಸಾಲವನ್ನು ಕೂಡ ಜಾಸ್ತಿ ಮಾಡಿದ್ದಾನೆ. ಎಷ್ಟು ಸಾಲ ಮಾಡಿದಾನೆ ಯಾರು ನಾಳೆ ಹುಟ್ಟಂಥ ಮಕ್ಕಳ ಮೇಲೆ ಕೂಡ ಸಾಲವನ್ನು ಕೂಡ ಜಾಸ್ತಿ ಮಾಡೋಂಥ ಕೆಲಸ ಮಾಡಿದ್ದಾನೆ. ಅಷ್ಟು ಸಾಲವನ್ನು ಕೂಡ ಮಾಡಿದ್ದಾರೆ. ಸುಮಾರಾಗಿ ಹತ್ತತ್ರ 50,000ಕ್ಕೂ ಹೆಚ್ಚು ಇವತ್ತು ಸಾಲದ ಬಡ್ಡಿಯನ್ನು ಕಟ್ಟುವಂಥ ಕೆಲಸ ಮಾಡ್ತಾರೆ. 50,000 ಕೋಟಿಗೂ ಹೆಚ್ಚು ಜಾಸ್ತಿ ಆಗಿ ಸಾಲದ ಬಡ್ಡಿಯನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಈ ಬಡ್ಜೆಟ್ಟು ಭಾಳಷ್ಟು ಜನರಿಗೆ ಒಂದು ಹೊರೆಯನ್ನು ತಂದುಕೊಡೋಂಥ ಕೆಲಸ ಆಗಿದೆ. ಹಂಗಾಗಿ ಈ ನಾಡಿನ ಜನರು ಈ ಬಜೆಟ್ ಮೇಲೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು SC ಜನಾಂಗದವರು ಏನು ಅವತ್ತಿನ ಸಂದರ್ಭದಲ್ಲಿ ನಾನು ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದೆ. ಬಸವರಾಜ ಬೊಮ್ಮಾಯಿನವರು, ಗೋವಿಂದ ಕಾರಜೋಳವರು ನಾವೆಲ್ಲರೂ ಸೇರಿಕೊಂಡು ಸುಮಾರಾಗಿ 3 ದಶಕಗಳ ಹೋರಾಟವನ್ನು ಕೂಡ SC ಸಮುದಾಯಗಳಿಗೆ ಮೀಸಲಾತಿಯನ್ನು ಜಾಸ್ತಿ ಮಾಡೋಂಥ ಕೆಲಸ ಮಾಡಿದ್ವಿ. 50% ಇದ್ದಂಥ ಮೀಸಲಾತಿಯನ್ನು 56% ಮೀಸಲಾತಿಯನ್ನು ಮಾಡೋಂಥ ಕೆಲಸ ಮಾಡಿದ್ವಿ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವತ್ತು 50%. ಆರ್ಥಿಕ ಶಿಸ್ತು ಬದ್ಧತೆ ಇದ್ರೆ ಮಾತ್ರ ಸಹಕಾರ ಸಂಘಗಳು ಬೆಳೆಯುತ್ತವೆ ಎಂದು ಚಾಮರಾಜನಗರದಲ್ಲಿ ಜಗನ್ನಾಥ ಸಾಗರ ಹೇಳಿದ್ದಾರೆ. ಆರ್ಥಿಕ ಶಿಸ್ತುಬದ್ಧತೆ ಇದ್ದರೆ ಮಾತ್ರ ಸಹಕಾರ ಸಂಘಗಳು ಬೆಳೆಯುತ್ತದೆ. ಡಿ ಜಗನ್ನಾಥ್ ಸಾಗರ್. ನೂತನ ಶ್ರೀ ಭಗೀರಥ ಸಹಕಾರ ಸಂಘ ಉದ್ಘಾಟನೆ. ಚಾಮರಾಜನಗರ. ಆರ್ಥಿಕ ಶಿಸ್ತುಬದ್ಧತೆ ಇದ್ದರೆ ಮಾತ್ರ ಸಹಕಾರ ಸಂಘಗಳು ಬೆಳೆಯುತ್ತವೆ ಎಂದು ಜಿಎಸ್ಟಿ ಅಪೀಲು ನ್ಯಾಯಾಧಿಕರಣದ ತಾಂತ್ರಿಕ ಸದಸ್ಯ ಡಿ ಜಗನ್ನಾಥ್ ಸಾಗರ್ ಹೇಳಿದರು. ನಗರದ ಉಪ್ಪಾರ ಬಡಾವಣೆಯ ಶ್ರೀ ಮಂಟೇಸ್ವಾಮಿ ದೇವಸ್ಥಾನದ ಮುಂಭಾಗದ ಶ್ರೀ ಉಪ್ಪಾರ ಸಂಘದ ಸಹಯೋಗದಲ್ಲಿ ರಚಿಸಿರುವ ಶ್ರೀ ಭಗೀರಥ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಹಣ ಹೂಡಿಕೆಯ ಜೊತೆಗೆ ಆರ್ಥಿಕವಾಗಿ ಶಿಸ್ತುಬದ್ಧತೆ ಇದ್ದರೆ ಮಾತ್ರ ಸಹಕಾರ ಸಂಘಗಳು ನಡೆಯುತ್ತವೆ. ಸಂಘಗಳು ಹುಟ್ಟುಕೊಂಡು ತಕ್ಷಣವೇ ನಶಿಸಿ ಹೋಗುತ್ತವೆ. ಅಂದರೆ ಯಾವುದೇ ಸಹಕಾರ ಮಾಡಿ ನಮ್ಮದೇ ಆದಂತಹ ಒಂದು ಬೈಲಾಗಳನ್ನು ಮಾಡಿಕೊಂಡಿರುತ್ತೇವೆ. ಅದರ ಪ್ರಕಾರ ಕೆಲಸ ಮಾಡಬೇಕು. ಎಲ್ಲರ ಸದಸ್ಯರು ಆರ್ಥಿಕ ಮಟ್ಟ ಸುಧಾರಿಸಬೇಕು. ಸಹಕಾರ ಮನೋಭಾವನೆಯಿಂದ ಕೆಲಸ ಮಾಡುವುದು ಇವೆಲ್ಲವೂ ಅತ್ಯಂತ ಉತ್ತಮವಾಗಿವೆ ಎಂದರು. ಸಾಮಾನ್ಯ ಸಂಘಕ್ಕೂ ಸಹಕಾರ ಸಂಘಕ್ಕೂ ಬಹಳ ವ್ಯತ್ಯಾಸವಿದೆ. ಸಾಮಾನ್ಯ ಸಂಘವನ್ನು 7-8 ಜನ ಸೇರಿಕೊಂಡು ಸ್ಥಾಪನೆ ಮಾಡಿಕೊಂಡು ಬೇಕಾದ ಚಟುವಟಿಕೆ ಮಾಡಬಹುದು. ಆದರೆ ಸಹಕಾರ ಸಂಘ ಎಂದರೆ ಬಹಳ ದೊಡ್ಡ ಜವಾಬ್ದಾರಿ ಇರುತ್ತದೆ. ಹಣಕಾಸು ನಿರ್ವಹಣೆ ಇರುತ್ತದೆ. ಇದಕ್ಕೆ ಹಣಕಾಸು ಮುಖ್ಯವಾಗಿದೆ. ಸದಸ್ಯರ ಆರ್ಥಿಕ ಹಿತಾಸಕ್ತಿ ಕಾಪಾಡುವ ಚಟುವಟಿಕೆ ನಡೆಯಬೇಕು. ಆರ್ಥಿಕವಾದ ಶಿಸ್ತುಬದ್ಧತೆ ಇದ್ದರೆ ಮಾತ್ರ ಸಂಘ ಬೆಳೆಯಲು ಸಾಧ್ಯ ಎಂದರು. ಸಹಕಾರ ಸಂಘದಿಂದಲೇ ದೊಡ್ಡ ದೊಡ್ಡ ರಾಜಕಾರಣಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕರ್ನಾಟಕ ರಾಜ್ಯ ಉಪ್ಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಭರಮಣ್ಣ ಉಪ್ಪಾರ ಮಾತನಾಡಿ, ಎಲ್ಲರೂ ಸಹಕಾರ ಸಂಘದಿಂದ ರಾಜಕಾರಣ ಆರಂಭಿಸುತ್ತಾರೆ. ಈ ಭಾಗದಲ್ಲಿ ಸಹಕಾರ ಮಹತ್ವ ಗೊತ್ತಿಲ್ಲ. ನಮ್ಮ ಭಾಗದಲ್ಲಿ ಒಂದು ತಾಲೂಕಿನಲ್ಲಿ 1000 ಸಹಕಾರ ಸಂಘಗಳಿವೆ. ಯಾವುದೋ ದೊಡ್ಡ ರಾಜಕಾರಣ ಕುಟುಂಬ ಇದೆ ಅಂದರೆ ಅದು ಸಹಕಾರ ಸಂಘದಿಂದಲೇ. ಸತೀಶ್ ಜಾರಕಿಹೊಳಿ, ಕತ್ತಿ ಸೇರಿದಂತೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಸಹಕಾರ ಸಂಘ ಮಾಡಿ ಅದರಿಂದಲೇ ದೊಡ್ಡ ಮಟ್ಟದಲ್ಲಿ ರಾಜಕಾರಣಿಯಾಗಿ ಬೆಳೆದಿದ್ದಾರೆ ಎಂದರು. ಸಂಘದ ಅಧ್ಯಕ್ಷ ರಾಜಾ ಶೆಟ್ಟಿ ಮಾತನಾಡಿ,
ಅಧ್ಯಕ್ಷತೆ ವಹಿಸಿದ್ದರು. ನಿವೃತ್ತ ಪ್ರಾಂಶುಪಾಲ ಸೋಮಣ್ಣ, ಲೆಕ್ಕಪತ್ರ ಇಲಾಖೆ ಉಪನಿರ್ದೇಶಕ ಮಹೇಂದ್ರ, ಅರಣ್ಯಾಧಿಕಾರಿ ಮಹಾಲಕ್ಷ್ಮಿ, ಚೆಸ್ಕಾಂ ಲೆಕ್ಕಾಧಿಕಾರಿ ಎಂ ಮಹೇಶ್, ಸಹಕಾರ ಇಲಾಖೆ ಪ್ರಥಮ ದರ್ಜೆ ಸಹಾಯಕ ಜನಾರ್ದನ್, ಜಿಲ್ಲಾ ಉಪ್ಪಾರ ಯುವಕರ ಸಂಘದ ಅಧ್ಯಕ್ಷ ಜಯಕುಮಾರ್, ಆದಿಶಕ್ತಿ ಸೌಂಡ್ಸ್ ಶಾಮಿಯಾನ ಮಾಲೀಕ ಪ್ರದೀಪ್ ಕುಮಾರ್, ಸಂಘದ ಉಪಾಧ್ಯಕ್ಷ ಜಿ ಗಿರೀಶ್, ಮಾದಶೆಟ್ಟಿ ಮಾದಯ್ಯ, ಪಿ ಶಿವಕುಮಾರ್, ಸಿಕೆ ರಂಗರಾವ್, ಸಿಜಿ ರಮೇಶ್, ಎಂ ರಾಮ್ಕುಮಾರ್, ಎನ್ ಸೋಮಶೇಖರ್ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ 4 ಚಾಮರಾಜನಗರ. ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳಲ್ಲ. ನಾನು 5 ನಿಮಿಷಕ್ಕಿಂತ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಸಹಕಾರ ಸಂಘದ ಸೂಕ್ಷ್ಮಗಳನ್ನು ನಿಮಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನನ್ನ ವೃತ್ತಿಯಲ್ಲಿ ನಾನು ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕನಾಗಿ ನನ್ನ ವೃತ್ತಿಯನ್ನು ಆರಂಭ ಮಾಡಿದ್ದು ಗದಗ ಜಿಲ್ಲೆಯಿಂದ. ಗದಗ ಜಿಲ್ಲೆಯನ್ನ ಸಹಕಾರ ಕ್ಷೇತ್ರದ ತೊಟ್ಟಿಲು ಅಂತ ಕರೀತಾ ಇದ್ರು. ಕ್ರಾಡಲ್ ಆಫ್ ಕೋಆಪರೇಟಿವ್ ಮೂವ್ಮೆಂಟ್. ಯಾರು ಮಾತಾಡ್ಬೇಡಪ್ಪ. ಗದಗ ಜಿಲ್ಲೆಯನ್ನ ಆಗಿನ್ನೂ ಜಿಲ್ಲೆ ಆಗಿರಲಿಲ್ಲ, ಅವಿಭಜಿತ ಧಾರವಾಡ ಜಿಲ್ಲೆ 93 ಹೋದಾಗ ಎಲ್ಲೆಲ್ಲಿ ಹೋದರೂ ಕೂಡ ಸಹಕಾರ ಸಂಘಗಳು, ಹತ್ತಿ ಸಹಕಾರ ಸಂಘ, ನೂಲಿನ ಸಹಕಾರ ಸಂಘ, ಎಣ್ಣೆ ಗಿರಣಿಗಳ ಸಹಕಾರ ಸಂಘ, ಅನೇಕ ಸಹಕಾರ ಸಂಘಗಳು. ಬ್ರಹ್ಮಣ ಹೇಳಿದ್ದ ಹಾಗೆ ಬೆಳಗಾವಿಯಲ್ಲಿ ನಾನು ಕೆಲಸ ಮಾಡಿದೆ. ಅನೇಕ ದೊಡ್ಡ ದೊಡ್ಡ ಸಕ್ಕರೆ ಫ್ಯಾಕ್ಟರಿಗಳನ್ನು, ಶುಗರ್ ಫ್ಯಾಕ್ಟರಿಗಳನ್ನು ಸಹಕಾರ ಸಂಘಗಳ ವಲಯದಲ್ಲಿ ಸ್ಥಾಪನೆಯಾಗಿದ್ದಂಥದ್ದು. ಈ ರೀತಿಯಾಗಿ ಸಹಕಾರ ಸಂಘ ಅಂದ ಕೂಡಲೇ ಒಂದು ಆರ್ಥಿಕ ಚಟುವಟಿಕೆಯನ್ನ ಹೊಂದಿರತಕ್ಕಂಥ ಕ್ಷೇತ್ರ. ಸಾಮಾನ್ಯ ಸಂಘಕ್ಕೂ ಸಹಕಾರ ಸಂಘಕ್ಕೂ ಬಹಳ ವ್ಯತ್ಯಾಸ ಇದೆ. ಸಾಮಾನ್ಯ ಸಂಘದಲ್ಲಿ 7-8 ಜನ ಸೇರಿ, ನಾನು ಅಧ್ಯಕ್ಷ, ನೀವು ಉಪಾಧ್ಯಕ್ಷ, ನೀವು ಗೌರವಾಧ್ಯಕ್ಷ, ಕಾರ್ಯದರ್ಶಿ, ಅದು ಇದು ಅಂದ್ಕೊಂಡು 7-8 ಜನ ಸೇರಿ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ತಮಗೆ ಬೇಕಾದ ಚಟುವಟಿಕೆಯನ್ನು ಮಾಡಬಹುದು. ಆದರೆ ಸಹಕಾರ ಸಂಘ ಅಂತಂದ್ರೆ ದೊಡ್ಡ ಜವಾಬ್ದಾರಿ ಇರುತ್ತೆ, ಹಣಕಾಸಿನ ನಿರ್ವಹಣೆ ಇರುತ್ತೆ. ಒಂದು, ಹಣಕಾಸು ಬೇಕಿಲ್ಲಿಗೆ ಈ ಚಟುವಟಿಕೆಗೆ ಸದಸ್ಯರ ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡತಕ್ಕಂತಹ ಚಟುವಟಿಕೆ ನಡೀಬೇಕು. ಹಾಗೆಯೇ ಆರ್ಥಿಕವಾದಂಥ ಶಿಸ್ತುಬದ್ಧತೆ ಇದ್ದರೆ ಮಾತ್ರ ಇಲ್ಲಿ ಮಾಡಲಿಕ್ಕೆ ಸಾಧ್ಯ. ಹಣ ಹೂಡಿಕೆ ಎಷ್ಟು ಮುಖ್ಯನೋ ಹಾಗೆ ಆರ್ಥಿಕ ಶಿಸ್ತುಬದ್ಧತೆ ಇದ್ದರೆ ಮಾತ್ರ ಸಹಕಾರ ಸಂಘಗಳು ನಡೆಯುತ್ತೆ. ಬರಮಣ್ಣವರು ಒಂದು ಮಾತು ಹೇಳ್ತಾ ಇದ್ರು, ಸಂಘಗಳು ಹುಟ್ಕೊಳ್ತವೆ, ಸಂಘಗಳು ಹೋಗ್ಬಿಡ್ತವೆ ಅಂತ ಹೇಳಿ. ನಿಜ. ಯಾತಕ್ಕೆ ಅಂತಂದ್ರೆ, ಯಾಕೆ ಸಂಘಗಳು ಹುಟ್ಕೊಂಡು ಸಂಘಗಳು ತಕ್ಷಣ ನಶಿಸಿ ಹೋಗ್ತವೆ, ಅಣಬೆ ತರ ಹೋಗ್ಬಿಡ್ತವೆ? ಯಾಕೆ ಅಂದ್ರೆ, ಯಾವುದೇ ಒಂದು ಸಂಘವನ್ನ ಮಾಡಿ, ಸಹಕಾರ ಸಂಘವನ್ನ ಮಾಡಿ, ಟ್ರಸ್ಟ್ ಅನ್ನ ಮಾಡಿ, ನಮ್ಮದೇ ಆದಂತಹ ಒಂದು ಉಪನಿಧಿಗಳನ್ನ ಮಾಡ್ಕೊಂಡಿರ್ತೀವಿ, ಬಯಲಾಗಳನ್ನ ಮಾಡ್ಕೊಂಡಿರ್ತೀವಿ. ಆ ಉಪನಿಧಿಗಳ ಪ್ರಕಾರ ನಾವು ಕೆಲಸವನ್ನು ಮಾಡಬೇಕು. ಉಪನಿಧಿಗಳು ಏನು? ಸಹಕಾರ ಸಂಘದ್ದು ಎಲ್ಲ ಸದಸ್ಯರ ಆರ್ಥಿಕ ಒಂದು ಮಟ್ಟವನ್ನು ಸುಧಾರಿಸ್ತಕ್ಕಂಥದ್ದು, ಸಹಕಾರ ಭಾವನೆಯಿಂದ ಕೆಲಸ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅತ್ಯಂತ ಉತ್ತಮವಾದಂಥದ್ದಿದೆ. ಅದನ್ನು ಹೇಗೆ ಮಾಡಬೇಕು? ನಾವು ಷೇರುಗಳನ್ನು ಮಾರಾಟ ಮಾಡಬೇಕು, ಷೇರುಗಳನ್ನು ವಿತರಣೆ ಮಾಡಬೇಕು, ಜನರಿಂದ ಠೇವಣಿಗಳನ್ನು ಶೇಖರಣೆ ಮಾಡಬೇಕು. ರಾಜ್ಯ ಅಪೆಕ್ಸ್ ಬ್ಯಾಂಕಿಂದ ನಾವು ನೆರವನ್ನು ಪಡೆಯಬಹುದು, ಸಾಲವನ್ನು ಪಡೆಯಬಹುದು ಕಡಿಮೆ ದರದಲ್ಲಿ. ಅವರ 5% ಕೊಟ್ಟರೆ ನೀವು 7% ಕೊಡಬಹುದು, ಬ್ಯಾಂಕಿಂದಲೂ ಕೂಡ ಕಡಿಮೆ ಇರುತ್ತೆ. ಹೇಗೆ ನೋಡಿ ಚಟುವಟಿಕೆಯನ್ನು ಜಾಸ್ತಿ ಮಾಡ್ತಾ ಬರ್ಬೋದು. ಜಿಲ್ಲಾ ಕೇಂದ್ರ ಸಹಕಾರಗಳಿಂದ ಸೌಲಭ್ಯವನ್ನು ಪಡೆಯಬಹುದು. ಎಷ್ಟೋ ಸಣ್ಣ ಸಣ್ಣ ಸಂಸ್ಥೆಗಳು ಷೇರು ಅಲ್ಲದೆ, ಠೇವಣಿಗಳಲ್ಲದೆ ಈ ರಾಜ್ಯ ಅಪೆಕ್ಸ್ ಸಹಕಾರದಿಂದ ಹಣವನ್ನು ಪಡೆದು ಅವರು ಬೃಹದಾಕಾರವಾಗಿ ನಡೀತಾ ಇದ್ದಾವೆ. ಇದೆಲ್ಲ ಹೇಗೆ ನಡೆಯುತ್ತೆ? ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ನಾವು ಏನು ನಮಗೆ ಇರ್ತಕ್ಕಂತಹ ಉಪವಿಧಿಗಳಿದೆ, ನಿಯಮಗಳಿದೆ, ಬೈಲಾಗ್ ಅಂತ ಕರಿತೀವಿ, ಬೈಲಾವನ್ನು ಪಾಲನೆ ಮಾಡಬೇಕು. ಅದೇ ನಮಗೆ ಸಂವಿಧಾನ. ಯಾವುದೇ ಒಂದು ಸಹಕಾರ ಸಂಘದ ಸಂವಿಧಾನ ಯಾವುದು ಅಂತಂದ್ರೆ ಬೈಲಾಗಳು. ಆ ಬೈಲಾಗೇ ನಮಗೆ ಬೈಬಲ್ ಇದ್ದಂಗೆ, ಆ ಬೈಲಾಗ ನಮಗೆ ಕುರಾನ್ ಇದ್ದಂಗೆ.
ಎಲ್ಲಿಯವರೆಗೆ ನಾವು ಅದನ್ನೇ ಸಂವಿಧಾನ ಅಂತ ತಿಳ್ಕೊಂಡು ಕಾಲಕ್ಕೆ ಸಭೆಗಳನ್ನು ಮಾಡ್ತಕ್ಕಂಥದ್ದು, ಆರ್ಥಿಕ ವೆಚ್ಚಗಳನ್ನು ಕೊಡ್ತಕ್ಕಂಥದ್ದು, ಆಡಿಟ್ ಮಾಡಿಸ್ತಕ್ಕಂಥದ್ದು, ವರದಿಗಳನ್ನು ಸಹಕಾರ ಇಲಾಖೆ ಕೊಡ್ತಕ್ಕಂಥದ್ದು, ಇವನ್ನೆಲ್ಲ ಮಾಡ್ತಾ ಹೋದಾಗ ಜನಗಳಲ್ಲಿ ವಿಶ್ವಾಸ ಬರುತ್ತೆ. ಇಲ್ಲಿ ಪ್ರಾಮಾಣಿಕತೆ ಇದೆ, ಇಲ್ಲಿ ಪಾರದರ್ಶಕತೆ ಇದೆ. ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಜಾಲರಿ ನರಸಿಂಹರಾಜು ಬೆಟ್ಟದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರದ ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ತಾಲೂಕಿನ ಜಾಲರಿ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಸುಮಾರು 80ರಿಂದ 100 ಕೆಜಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿ ಪರಿಸರ ಸ್ವಚ್ಛಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷ ಗೊಳ್ಳು ಶ್ರೀನಿವಾಸ್, ಸ್ವಚ್ಛತೆ ಎಂಬುದು ಕೇವಲ ಅಭ್ಯಾಸವಲ್ಲ, ಅದು ನಮ್ಮ ಸಂಸ್ಕೃತಿ. ಸ್ವಚ್ಛ ಪರಿಸರವೇ ಆರೋಗ್ಯಕರ ಜೀವನದ ಮೂಲ. ಸ್ವಚ್ಛ ಭಾರತ್ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ಕೈಜೋಡಿಸಬೇಕು, ವಿದ್ಯಾರ್ಥಿಗಳು ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಹೇಳಿದರು. ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡಿ ಸ್ವಚ್ಛತೆಯಿಂದ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯ ಎಂಬ ಭಾವನೆಯೊಂದಿಗೆ ಅಮ್ಮ ಎಜುಕೇಷನಲ್ ಟ್ರಸ್ಟ್ ಈ ಸ್ವಚ್ಛತಾ ಆಂದೋಲನವನ್ನು ನಡೆಸಿದೆ. ಸ್ವಚ್ಛತೆ ಇದ್ದಲ್ಲಿ ಆರೋಗ್ಯ ಇರುತ್ತದೆ, ಆರೋಗ್ಯ ಇದ್ದಲ್ಲಿ ಅಭಿವೃದ್ಧಿ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಕೆ ಗಂಗರಾಜು, ಜಂಟಿ ಕಾರ್ಯದರ್ಶಿ ಎಂಎನ್ ವೆಂಕಟೇಶ್, ಖಜಾಂಚಿ ಟಿ ಆನಂದ್, ಸದಸ್ಯೆ ಶಿಲ್ಪಾ ವೆಂಕಟೇಶ್ ಹಾಗೂ ಆಕಾಶ್ ಕಾಲೇಜಿನ ಉಪನ್ಯಾಸಕರಾದ ನವೀನ್ ಮತ್ತು ಚೇತನ್ ಭಾಗವಹಿಸಿದ್ದರು. ಅಲ್ಲದೆ ಟ್ರಸ್ಟ್ನ ಅನೇಕ ಸ್ವಯಂ ಸೇವಕರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಕಡೆಯಿಂದ ಏನು ಇವತ್ತು ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಆಕಾಶ್ ಪದವಿ ಪೂರ್ವ ಕಾಲೇಜು ಚಿಕ್ಕಬಳ್ಳಾಪುರನ ದ್ವಿತೀಯ PUC ವಿದ್ಯಾರ್ಥಿಗಳು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಶ್ರಮದಾನವನ್ನು ಕೂಡ ಮಾಡಿರ್ತಾರೆ. ಅದಕ್ಕೆ ಪುರಸ್ಕರಿಸುವ ರೀತಿಯಲ್ಲಿ ಟ್ರಸ್ಟ್ ಕಡೆಯಿಂದ ಅವರಿಗೆ ಪ್ರಶಸ್ತಿ ಪತ್ರಗಳನ್ನು ಕೂಡ ನೀಡಿರ್ತೇವೆ. ಎಲ್ಲ ಆಕಾಶ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಉಪನ್ಯಾಸಕರಿಗೂ ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಪದಾಧಿಕಾರಿಗಳ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳು. ಇಂದು ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟು ಹಾಗೂ ಆಕಾಶ್ ಪದವಿ ಪೂರ್ವ ಕಾಲೇಜು ಚಿಕ್ಕಬಳ್ಳಾಪುರ ಈ ಒಂದು ಎರಡು ಸಂಸ್ಥೆಗಳ ವತಿಯಿಂದ ಸಮಾಜದ ಒಂದು ಸ್ವಚ್ಛತೆಯನ್ನು ಮಾಡುವಂಥ ಜವಾಬ್ದಾರಿಯಿಂದ ನಾವು ಇವತ್ತು ಈ ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಮೊನ್ನೆ ಹುಣ್ಣಿಮೆಯಂದು ನಡೆದಂತಹ ಜಾತ್ರೆಯ ವಿಶೇಷದಲ್ಲಿ ಎಲ್ಲ ಸಾರ್ವಜನಿಕರು ಪ್ಲಾಸ್ಟಿಕ್ಕನ್ನು ಮತ್ತು ಅವರು ತಿಂದಿರೋಂಥ ಊಟದ ಪ್ಲೇಟನ್ನು ಎಲ್ಲಂದ್ರಲ್ಲಿ ಹಾಕಿ ಪರಿಸರವನ್ನು ಸ್ವಚ್ಛತೆಯನ್ನು ಹಾಳು ಮಾಡಿರ್ತಾರೆ. ಈ ಒಂದು ಸ್ವಚ್ಛತೆಯನ್ನು ಮಾಡೋವಂಥ ಉದ್ದೇಶದಿಂದ ಇವತ್ತು ನಾವೇನು ಅಮ್ಮ ಎಜುಕೇಷನಲ್ ರೋಡ್ ಟ್ರಸ್ಟಿನಿಂದ ನಾವೆಲ್ಲ ಪದಾಧಿಕಾರಿಗಳು ಮತ್ತು ಆಕಾಶ್ ಕಾಲೇಜಿನೆಲ್ಲ ಆಡಳಿತ ಮಂಡಳಿಯವರು, ಲೆಕ್ಚರರ್ಸು, ನಮ್ಮ ವಿದ್ಯಾರ್ಥಿಗಳು ಹಾಗೂ ನಮ್ಮ ಟ್ರಸ್ಟ್ನ ಎಲ್ಲ ಸ್ವಯಂ ಸೇವಕರು ಮತ್ತು ವ್ಯಾಲೆಂಟರ್ಸು, ಕೆಲವರು ಸಮಾಜದಿಂದ ಬಂದಿರೋಂಥ ಸಮಾಜಮುಖಿ ಜನಗಳು ಸಹ ಇದರಲ್ಲಿ ಸೇರಿಕೊಂಡಿರ್ತಾರೆ. ಈ ಒಂದು ಕಾರ್ಯದಲ್ಲಿ ಸುಮಾರು 100 kg ಇರಬಹುದು ಅಂದಾಜು. ಇಷ್ಟೊಂದು ಪ್ಲಾಸ್ಟಿಕ್ಕನ್ನು ಮತ್ತು ಒಂದು ಸೇರಿಸಿ ಒಂದು ಕಡೆಯನ್ನು ಸ್ವಚ್ಛ ಮಾಡಿ ಒಂದು ಕಡೆ ಗುಡ್ಡೆ ಹಾಕೋಂಥ ಕೆಲಸ ನಮ್ಮ ಟ್ರಸ್ಟ್ ಕಡೆಯಿಂದ ಮಾಡಿದ್ದೇವೆ. ಏನಕ್ಕಪ್ಪ ಈ ಒಂದು ಕಾರ್ಯ ಮಾಡಬೇಕು ಅಂತಂದರೆ, ನಮ್ಮ ಟ್ರಸ್ಟ್ ಬಂದುಬಿಟ್ಟು ಪ್ರತಿ ಸುಮಾರು 1 ವರ್ಷದಿಂದ 2 ವರ್ಷಗಳಿಂದ ಈ ತರ ಸಮಾಜಮುಖಿ ಕಾರ್ಯಗಳನ್ನು ಹಲವಾರು ಮಾಡ್ಕೊಂಡು ಬಂದಿದ್ದೇವೆ. ಇನ್ನು ಮುಂದೆ ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡ.